ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರದಲ್ಲಿ ಸಿಡಬ್ಲ್ಯೂಆರ್ಸಿ ಏನು ಕೊಟ್ಟಿತ್ತು ಆದೇಶವನ್ನ, ಅದನ್ನ ಈಗ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ ನಾವು ಯಾವ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಿಲ್ಲ ಅಂತ. ಸೊ ತಮಿಳುನಾಡಿಗೆ ಕಾವೇರಿ ನೀರು ಬಿಡೋಕೆ ಸರ್ಕಾರ ಒಪ್ಪಿಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಹೋಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ತಮಿಳುನಾಡು ಸಿಎಂ ವಿಜಯ್ಗೆ ಮನವರಿಕೆಯನ್ನ ಮಾಡ್ತೇವೆ, ಹೆಲಿಕಾಪ್ಟರ್ನಲ್ಲಿ ಜಲಾನಯನ ಪ್ರದೇಶವನ್ನು ತೋರಿಸ್ತೇವೆ, ನಮಗೆ ವರುಣ ಕೃಪೆ ತೋರಿಸಿಲ್ಲ, ಸರ್ವಪಕ್ಷ ನಾಯಕರ ಸಭೆ ಕರೆದು ಚರ್ಚೆಯನ್ನ ಮಾಡ್ತೀವಿ ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ನೀರು ಬಿಡೋದಿಲ್ಲ ಅನ್ನುವಂಥ ಸ್ಟ್ಯಾಂಡ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಕಾವೇರಿ ನೀರಾವರಿ ವಿಚಾರದಲ್ಲಿ ಏನು ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. 2 ಬಾರಿ ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡ್ರನ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀನಿ. ಈ ಮಧ್ಯದಲ್ಲಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರನೂ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವ್ರಿಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ. ಆಯಿತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಅದು ನೋಡೋಣ ಅವರ ತೀರ್ಮಾನಕ್ಕೆ, ಏಕೆಂದರೆ ಅವ್ರಿಗೂ ಫ್ಯಾಕ್ಚುಯಲ್ ಅನುಭವ ಆದಷ್ಟು ಒಳ್ಳೆಯದು. ಸೊ ಆ ದೃಷ್ಟಿಯಿಂದ ಇದೊಂದು ಮಹತ್ವದಂಥ ನಿರ್ಣಯ, ಸೌಹಾರ್ದತೆ ನಿರ್ಣಯ. ಅಭಿಪ್ರಾಯಗಳು, ಅವ್ರ ವಿಚಾರ ಏನಿದೆ ಅಂತ ನನಗಿನ್ನ ಅರ್ಥ ಆಗಿಲ್ಲ. ಸೊ ಅದೇ ಬರ್ತೀನಿ ಅಂದಾಗ ನಾವು ಒಬ್ಬ ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ಆಯಿತು ಬನ್ನಿ ಅಂತ ಹೇಳಿದ್ದೇನೆ. ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ಕೊಳ್ತೇವೆ. ಸೊ ನಮ್ಮ ಅಪೀಲ್ ಏನೇನೇ ಆರ್ಡ್ರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾಯಿದೆ. ಇವತ್ತು ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಇಲ್ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 11:30 ಮೀಟಿಂಗ್ ಆಗಿದ್ದು ಸೀನಿಯರ್ ಲಾಯರ್ಸ್ಗಳು ಅದನ್ನು ಸರ್, ಅದರದ್ದು ಔಟ್ಕಮ್ ಸರ್ ಅದು ಆಗಿದೆ. ನಮ್ಮ ಮಂತ್ರಿಗಳು ಮಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಅಪೀಲ್ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ. CWMA ಮುಂದೆ ಸರ್, ಸುಪ್ರೀಂ ಕೋರ್ಟಿಗೆ ಸರ್ ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಒಂದು ಸ್ಟೇಜ್ ಯಾವ ಸೊ ನೀರು ಬಿಡುವ ವಿಚಾರದಲ್ಲಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಂಗಳೂರಿನ ಮಲ್ಲೇಶ್ವರಂ ಫ್ರೀಡಂ ಪಾರ್ಕ್ನಲ್ಲಿ, ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲೆಲ್ಲ ಪ್ರತಿಭಟನೆಗಳಾಗಿದೆ. ರೈತರು ಹೋರಾಟವನ್ನು ಮಾಡಿದ್ದಾರೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಸ್ಟ್ಯಾಂಡ್ ಕ್ಲಿಯರ್ ಕಟ್ ಆಗಿದೆ ರಾಜ್ಯ ಸರ್ಕಾರದ್ದು, ನಾವು ನೀರು ಬಿಡೋದಿಲ್ಲ, ಇದಕ್ಕೆ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿ. ಇದು CWRCಗ ಅಥವಾ ಸುಪ್ರೀಂ ಕೋರ್ಟ್ಗೆ ಈಗ ಮತ್ತೆ ಹೋಗುತ್ತಾ ಈ ಪ್ರಕರಣ ಅಂತ?
ನೋಡಿ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು CWMA ಮುಂದೆ ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಸಹಜವಾಗಿ. ನೋಡಿ, CWRC ಕೊಟ್ಟಿರುವಂಥದ್ದು ಅದು ಶಿಫಾರಸು, ಆದೇಶ ಅಲ್ಲ. ಅದು CWMAಗೆ ತನ್ನ ಶಿಫಾರಸುಗಳನ್ನು ತಿಳಿಸುತ್ತೆ. CWMA ನೀರು ಬಿಡಬೇಕಾ ಬೇಡವಾ ಅನ್ನುವಂಥ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆದೇಶ ನೀಡುವಂಥ ಅಥಾರಿಟಿ ಇರುವಂಥದ್ದು ಕೇವಲ CWMAಗೆ ಮಾತ್ರ. CWMAದಲ್ಲೂ ಕೂಡ ನಮಗೆ ನ್ಯಾಯ ಸಿಗದೇ ಇದ್ದಂಥ ಪಕ್ಷದಲ್ಲಿ ನಮಗೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶಗಳಿರ್ತವೆ. ಒಂದು ಇಂಟ್ರಿಮ್ ಪಿಟಿಷನ್ ಅನ್ನು ಕೂಡ ನಾವು ಫೈಲ್ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿರುವಂಥದ್ದು ಅಗತ್ಯವಾಗಿ ಏನೆಲ್ಲ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ತೆಗೆದುಕೊಳ್ಳಬೇಕಾಗುತ್ತೆ ಅದು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಮಾಡಿದೆ. ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೊರತಾಗಿ ಕಾನೂನು ಹೋರಾಟವನ್ನು ಏನೆಲ್ಲ ಮಾಡ್ಬೋದು ಅದೆಲ್ಲವನ್ನು ಕೂಡ ನಾವು ರಾಜ್ಯ ಸರ್ಕಾರದ ಕಡೆಯಿಂದ ಮಾಡ್ತೀವಿ. ಈಗಾಗಲೇ ವಕೀಲರ ಸಭೆಯನ್ನು ಕೂಡ ಮಾಡಲಾಗಿದೆ, ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವರು ಎಲ್ಲವನ್ನು ಕೂಡ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ, ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿ ಮತ್ತು ನೀರು ಬಿಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ನಾವು ನೀರು ಬಿಡಲ್ಲ, ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ CWMAದಲ್ಲಿ ಮಾಡ್ತೀವಿ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೂ ಕೂಡ ಅಗತ್ಯ ಬಿದ್ದರೆ ಹೋಗ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿರುವಂಥದ್ದು. ಅಲ್ಲಿಗೆ CWRC ಕೊಟ್ಟಿರುವಂಥ ಶಿಫಾರಸುಗಳನ್ನು ನಾವು ಫಾಲೋ ಮಾಡೋಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಮಳೆ ಆಗಿಲ್ಲ, ನೀರಿನ ಕೊರತೆ ಇದೆ. ಅದರಲ್ಲೂ ಕೂಡ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದರ ನಡುವೆ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಕೂಡ ಬೆಂಗಳೂರಿಗೆ ಬರ್ತೀನಿ ಅನ್ನುವಂಥ ಮೆಸೇಜನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೂ ಕೂತ್ಕೊಂಡು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತೀನಿ. ಮತ್ತು ಸಾಧ್ಯವಾದರೆ ಅವರಿಗೆ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡಿಸುವಂತಹ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೀವಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಮಳೆಯ ಕೊರತೆಯಿಂದಾಗಿ ನೀರಿನ ಲಭ್ಯತೆ ಎಷ್ಟು ಕಡಿಮೆ ಆಗಿದೆ, ಯಾವ ರೀತಿಯಾದಂಥ ಸನ್ನಿವೇಶಗಳಿದ್ದಾವೆ, ಇದೆಲ್ಲವನ್ನು ಕೂಡ ಅವರಿಗೆ ನೇರವಾಗಿ ತೋರಿಸಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ವಿಜಯ್ ಅವರು ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬಹುದಾದಂಥ ನಿರ್ಣಯಗಳು ಇಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.